ಹಲೋ ಗೈಸ್, ವೆಲ್ಕಮ್. ಜರ್ಕಿನ್ ಹಾಕೋಬೇಕಂದ್ರೆ ಹಾಯ್ ಗೈಸ್. ಹಾಯ್ ಗೈಸ್ ಅನ್ನ ನಮ್ಮ ಚಿತ್ರದ ಇದು ಬ್ಲಾಗ್ ಅಲ್ಲಿ ನನಗೂ ವೈರಲ್ ಮಾಡಿ. ತುಂಬಾ ನಮ್ಮ ಬ್ಲಾಗ್ಸ್ ನ ನೋಡ್ತಾರಂತೆ. ಎಸ್, ತುಂಬಾ ಥ್ಯಾಂಕ್ ಯು. ಮಾಂಗಲ್ಯಂ ತಂತು ನಾನೇನ. ಗೈಸ್, ನಮ್ಮ ಯಜಮಾನ್ರು ಬಂದಿದ್ದಾರೆ. ಫುಲ್ಲ ಸುಂದರ ಎಲ್ಲರ ಬಂದು ನಮ್ಮ ಚಿಕ್ಕಪ್ಪ. ಚಿಕ್ಕಪ್ಪ ನೀನ್ ಆಡ್ಬೇಕು. ಚಿಕ್ಕಪ್ಪ ಕುಡ್ದಿದ್ದೀನಿ. ಇವತ್ತು ಹೆಂಗಿದ್ರು ಎಲ್ಲರೂ ಫ್ರೀ ಇದೀವಿ. ರಾತ್ರಿ ಒಂದು ಸುಮ್ಮನೆ ನೈಟ್ ಔಟ್, ಸುಮ್ಮನೆ ರೈಡ್ ಹೋಗ್ಬಿಟ್ಟು ಬರೋದ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಮ್ಮ ಭವಿಷ್ಯ ಇಲ್ಲೇ ಕೂತ್ಕೊಂಡು ಫೋನ್ ನೋಡ್ಕೊಂಡು ಕೂತಿದ್ದಾಳೆ. ಬೆಳಗ್ಗೆ ನಾನು ಇಲ್ಲಿ ದೇವ್ರಿಟ್ಟಿದ್ನೆಲ್ಲ ಎಲ್ಲ ಕ್ಲೀನಾಗೆ ಪೂಜೆ ಮಾಡಿಬಿಟ್ಟು ಅದಾದಮೇಲೆ ಎಲ್ಲ ಕ್ಲೀನಾಗಿ ಎತ್ತಿಟ್ಬಿಟ್ಟೆ. ಇವಾಗ ಟೈಮು 11 ಗಂಟೆ ಆಗಿದೆ ಗೈಸ್. ಆ್ಯಂಡ್ ಟಿಫನ್ ಏನು ನಮ್ಮ ಮನೆಯಲ್ಲಿ ಅಂತ ಅಂದರೆ, ನೆನ್ನೆ ಎಲ್ಲ ಮಿಕ್ಕಿರುತ್ತಲ್ಲ, ಚಿತ್ರಾನ್ನ ಮತ್ತು ಒಬ್ಬಟ್ಟು ಅದು ಇದು. ಸೊ ಅದೇನೇ ಇವತ್ತು ತಿಂತಾಯಿದ್ದೀವಿ. ಇನ್ನು ನಮ್ಮ ಭವಿಷ್ಯನ ಟಿಫನ್ ಆಗಿಲ್ಲ. ಅನ್ನ ಕೂಗ್ಸೋದಕ್ಕೆ ಇಟ್ಟಿದ್ದೀನಿ. ಏನೋ ಹುಚ್ಚುಚ್ಚಂಗೆ ಒಬ್ಳೊಬ್ಳೆ ನಗ್ತಾ ಇದ್ದಾಳೆ. ಏನಕ್ಕೆ ನಗ್ತಾ ಇದೆಯಾ? ಸುಮ್ಮನೆ ನಗ್ತಾಳೆ. ಆ್ಯಂಡ್ ಇವತ್ತು ರಕ್ಷಿತಾ ರಂಜಿತನ ಮನೆಗೆ ಮತ್ತು ಬಬಿತನ ಮನೆಗೆ ಹೋಗಬೇಕು. ಎಷ್ಟು ಗಂಟೆಗೆ ಹೋಗಬೇಕು ಅಂತ ಇನ್ನೂ ಡಿಸೈಡ್ ಆಗಿಲ್ಲ. ಬಟ್ ಫೋನ್ ಮಾಡಿಬಿಟ್ಟು ಒಂದ್ಸರಿ ಕೇಳಿಬಿಟ್ಟು ಆಮೇಲೆ ಹೊರಡ್ತೀವಿ ಗೈಸ್. ಬಟ್ ಇವಾಗಲೇ ಹೋಗೋದಿಲ್ಲ ಗೈಸ್, ಮಧ್ಯಾಹ್ನದ ಮೇಲೆ ಹೋಗೋದು ಗೈಸ್. ಇವಾಗ ಸದ್ಯಕ್ಕೆ ಮಧ್ಯಾಹ್ನ ಆಗಿದೆ. ಮಧ್ಯಾಹ್ನ ಅಂದರೆ ಸಂಜೆ ಗೈಸ್. ನಾವು ಸಂಜೆ ತಾನೇ ಊಟ ಮಾಡೋದು. 4 ಗಂಟೆ ಆಗಿದೆ, 4:30. ಅಡುಗೆ ಏನು ಅಂತ ಅಂದರೆ, ಬೀನ್ಸು ಮತ್ತು ಕ್ಯಾರೆಟ್ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ದೆ ನಮ್ಮ ಯಜಮಾನ್ರಿಗೆ. ಚೂರು ಮುದ್ದೆ ಮಾಡಿಕೊಟ್ಟೆ. ರೈಸ್ ಒಂಚೂರು ಇತ್ತು ನಮ್ಮ ಯಜಮಾನ್ರಿಗೆ ಅದು. ಮತ್ತು ಭವಿಷ್ಯಂಗೆ ಆಲೂ ಪರೋಟ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂತ ಅಂದರೆ, ನನಗೂ ತಿನ್ಬೇಕು ಅನ್ನಿಸ್ತಿತ್ತು. ಸೊ ನಾನು ತಿನ್ಬೋದಲ್ಲ ಅಂತ ಹೇಳಿಬಿಟ್ಟು ಅವಳಿಗೂ ಮಾಡಿದೆ. ಅವಳು ಅನ್ನ ಸಾರು ತಿನ್ನೋ ಮೂಡಲ್ಲಿ ಇರಲಿಲ್ಲ. ಬಿಕಾಸ್ ನೆನ್ನೆದಲ್ಲ ಒಬ್ಬಟ್ಟು ಸಾರು ಆಲ್ಮೋಸ್ಟ್ ಖಾಲಿ ಆಗೋಗ್ಬಿಟ್ಟಿದೆ. ನಾನು ಬೆಳಗ್ಗೆ ಅನ್ನ ಸಾರೇ ತಿಂದಿದ್ದು ಗೈಸ್. ಇಂಚೂರಿದೆ ಅಷ್ಟೇ. ನೀನು ಹೋಗ್ಬೇಕು ಚಿನ್ನ. ಬ್ಲಿಂಕಿಟ್ ಏನಾದ್ರು ಆರ್ಡರ್ ಮಾಡಿಬಿಟ್ಟು ಇವಳು ನನ್ನನ್ನು ಕಳಿಸ್ತಾಳೆ. ಅದಕ್ಕೆ ಇವತ್ತು ಅವಳೇ ಹೋಗ್ಬೇಕು ಅಂತ ಹೇಳಿದ್ದೀನಿ. ಸೊ ಹೋಗ್ತಾ ಇದ್ದಾಳೆ ಅವಳೆ ಗೈಸ್. ಈಗ ರೆಡಿ ಆಗಿದ್ದೀನಿ ನಾನು. ಭವಿಷ್ಯ ಕೂಡ ರೆಡಿ ಆಗ್ತಾ ಇದ್ದಾಳೆ. ಮಳೆ ಬಂದು ಇವಾಗ ನಿಂತಿದೆ ಗೈಸ್. ಇವಾಗ ಹೋಗ್ಬಿಟ್ಟು ಬಟ್ ಅಂತ ಎಲ್ಲರ ಮನೆಗೂ ಅಂದರೆ ಇರೋದೇ 2 ಮನೆಗೆ ಹೋಗಬೇಕು. ಬಬಿತನ ಮನೆಗೆ ಮತ್ತು ರಕ್ಷಿತಾ ರಂಜಿತನ ಮನೆಗೆ ಹೋಗಿ ಮತ್ತಂತ ಬಂದುಬಿಡ್ಬೇಕು. ಯಾಕೆಂದರೆ ಮಳೆ ತಿರ್ಗಾ ಸಿಕ್ಕಾಕ್ಕೊಂಡ್ರೆ ನಾವು ಭವಿಷ್ಯ ಎಗರಾಡ್ಬಿಡ್ತಾಳೆ. ಅವಳಿಗೆ ಯಾಕೋ ಒಂದು ಸ್ವಲ್ಪ ಹೊಟ್ಟೆ ನೋವ್ತಾ ಇದೆ ಅಂತ ಇದ್ದಾಳೆ. ಅದಕ್ಕೋಸ್ಕರ ಇವಾಗ ಹೊರಡ್ತೀವಿ ಗೈಸ್. ನಮ್ಮ ಭವಿಷ್ಯ ರೆಡಿ ಆದ್ದು, ಆದರೆ ಮಳೆನೂ ರೆಡಿ ಆಗ್ಬಿಟ್ಟು ಬಂದ್ಬಿಡ್ತು ಗೈಸ್. ಭವಿಷ್ಯ, ಇಸ್ ಇಟ್ ಓಕೆ? ಒಂದೊಂದು ಹನಿ ಆಗ್ತಾ ಇದೆ. ಹೊಟ್ಬಿಡ್ತೀವಿ ಗೈಸ್. ನೋಡು ಒಂದ್ಸರಿ ಕೈ ಹಿಡ್ದು ನೋಡು, ಓಕೆನಾ ಅಂತ. ಕಾಣಿಸ್ತಾ? ಓ, ನಮ್ಮ ಭವಿಷ್ಯ ಕಾಣಿಸ್ಬಿಟ್ಟು ಕಾಣಿಸ್ಬಿಡ್ತು. ಓಕೆ ನಡಿ ಗೈಸ್. ಇವಾಗ ಜರ್ಕಿನ್ ಹಾಕೋಬೇಕಂದ್ರೆ ಪರವಾಗಿಲ್ಲ. ಸ್ವೆಟರ್ ಹತ್ರ ಹಾಕೊಂಡು ಹೊಟ್ಟೋಯ್ತಲ್ಲ ಅಪ್ಪ. ಇನ್ನೊಂದು ಇದೆಯಲ್ಲ ಸ್ವೆಟರ್ ಥರ, ಅದು ಬೇಡ ನನಗೆ. ನೋಡು, ಹಾಕ್ಕೊಳ್ಳೋಂಗಿದ್ರೆ ಹಾಕ್ಕೊಬಿಡು. ಆಮೇಲೆ ಇದು ಒಂಥರ ಆಗ್ತಾ ಇದೆ ಅಂತ ಹೇಳ್ಬೇಡ. ಹಾಂ ಗೈಸ್, ನೆನ್ಕೊಂಡು ಬಂದ್ವಿ. ಮುಖ ನೋಡಿ ಒದ್ದೆ ಆಗೋಗ್ಬಿಟ್ಟಿದೆ. ಪಾಪ ಭವಿಷ್ಯನು. ನನಗೆ ಒದ್ದೆ ಆಗಿಲ್ಲ, ತಲೆ ಮಾತ್ರ. ಈಗ ಫಸ್ಟು ಹೋಗ್ತಾ ಇರೋದು. ಏನ್ರಲ್ಲಿ ಒರೆಸ್ಕೊಳ್ಳಿ? ಒದ್ದೆನೇ ಆಗಿದೆ. ಕೈಯೇ ಒದ್ದೆ ಆಗಿದೆ. ಫಸ್ಟು ಹೋಗ್ತಾ ಇರೋದು ಬಬಿತನ ಮನೆಗೆ ಗೈಸ್. ಆಮೇಲೆ ರಂಜಿತಾ ರಕ್ಷಣೆ ಮನೆಗೆ ಹೋಗ್ತೀವಿ. ಪುಟಾಣಿದು ಕಾಲ್ದು ಚಪ್ಪಲಿದೆ ನೋಡಿ. ನಮ್ಮ ಗುಂಡುದು ಚಪ್ಪಲಿದೆ.
ಹಾಯ್ ಏನು ಆಟ ಆಡ್ತಿದ್ದಾರೆ ಹಾಯ್ ಮಾಡು 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 ಚೆನ್ನಾಗಿ ಮಾಡಿದ್ಯಾ ನಮ್ಮ ಬಬಿತಾ ಪೂಜೆ ಮಾಡೋದು ತೋರಿಸ್ಬಿಟ್ಟೆ ಇದೇನಾ ನಿಂದು ಹೊಸ ಬಟ್ಟೆ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಅಲ್ಲ ಅವಳಿಗೆ ಬಟ್ಟೆ ಏನ್ ಸ್ಟಿಲ್ ಆಗಿ ನಿಂತ್ಬಿಟ್ಟಿದ್ಯಾ ಅಲ್ಲಡು ಬಾ ಬಾ ಇಲ್ಲಿ ಕುಚ್ಚಿ ಬಾ ಬಾ ಇಲ್ಲಿ ಹಾಯ್ ಗಾಯ್ಸ್ ಅನ್ನು ಇಬ್ರು ಹೇಳೋಣ ಒಟ್ಟಿಗೆ 3, 2, 1 ಗೋ ಹಾಯ್ ಗಾಯ್ಸ್ ಜಿಂಗ್ 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 ನಾ ಬೊಂಬೆ ತಣ್ಣಗಿದೆ ನನ್ನ ಕೈ ತಗೋ ತಣ್ಣಗಿದೆ ಅಲ್ಲ ಬಬಿತಂದು ಪೂಜೆ ಆಯಿತು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಳೆ ಹಾಯ್ ಮಳೆಯಲ್ಲಿ ನೆನ್ಕೊಂಬಂದಿದ್ದೀವಿ ನೋಡಿ ಬೇಡ 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 ಇವಾಗ ಬಟ್ಟೆ ಒದ್ದೆ ಇದೆಯಲ್ಲ ಫ್ಯಾನ್ ಹಾಕಿದ್ರೆ ಚಳಿ ಆಗುತ್ತೆ ಕುತ್ಕೊ ಒಂದ್ ಸ್ವಲ್ಪ ಹೊತ್ತು ಇವಾಗ ಹೋಗೋದು ಕೈ ತುಂಬಾ ಬೆಳೆ ಹಾಕೊಂಡಿದೆ ನೋಡಿ ಎಷ್ಟು ಚೆನ್ನಾಗಿದೆ ಯಾವ ಕಲರ್ ಇದು ಬಯೇ ಯಾವ ಕಲರ್ ಇದು ಯಾವ ಕಲರ್ ಚಿನ್ನ ಅದು ಬ್ಲೂ ಮತ್ತೆ ಗ್ರೀನ್ ಮಿಕ್ಸ್ ಹೇಳು ಯಾವ ಕಲರ್ ಇದು ಕಾಪಿ ರೈಟ್ ಅದು ಎಲ್ಲ ಗೊತ್ತಾಗ ಎಲ್ಲ ಬರುತ್ತೆ ಅಲ್ಲ ರಿತಾನಿಯ 1 2 3 ಅಂದಿದ್ದೆ ಜಾಮಿ ನಮ್ಮ ಚಿತ್ರದ ಇದು ಬ್ಲಾಗ್ ಅಲ್ಲಿ ನನಗೂ ವೈರಲ್ ಮಾಡಿ ಬಬಿತಾ ನಿಂದು ಇದು ಹೇಳ್ಬೇಕು ಚಾನೆಲ್ ನೇಮ್ ನನ್ನ ಚಾನೆಲ್ ನೇಮ್ ಬಬಿತಾ ಫ್ಯಾಮಿಲಿ ಬ್ಲಾಗ್ ಓಕೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನಾನೇ ಇಟ್ಬಿಟ್ಟೆ ಇಟ್ರಾ ಅವ್ರಿಗೆ ಇಲ್ಲಿಗೆ ಬ್ಯಾಗ್ ಕೊಡ್ಲಾ ಒಂದು ಕವರ್ ಕೊಡು ಸರಿ ಹೊರಡೋಣ ನಾವೂನು ಇಲ್ಲಿಟ್ಬಿಡು ಕಣ್ಣೊಳಗಡೆ 0.5 ಅಲ್ಲ ಹೌದಾ ಹತ್ರ ಇದೆ ಅನ್ನಿಸ್ತಿಲ್ವಾ ಬಾಯ್ ಗಾಯ್ಸ್ ಬಾ ಯಾವಾಗ ಫ್ರೀ ಆಗಿದ್ದಾಗ ಹಿಂಗೆ ಬರಲಿ ಆಟೋಲಿ ಹಿಂಗೆ ಮಾಡ್ತೀನಿ ನೀನೇನು ಆಟೋನಲ್ಲಿ ಓಡಾಡ ಅಭ್ಯಾಸ ಹೋಗ್ಬಿಟ್ಟು ಮಕ್ಳನ್ನ ಕರ್ಕೊಂಡು ಎಲ್ಲಿಗಂದ್ರೆ ಹೋಗ್ಬೋದು ಕುಂಕುಮ ಕೊಟ್ಟಿರೋದು ನಮ್ಮ ಬಬಿತಾ ಅವ್ರದ್ದು ಜಮೀನ್ದೇನೆ ಬೆಳ್ದಿರೋ ಅಂದ್ರೆ ಅವ್ರದೇ ಮರದ್ದು ಬೆಳ್ದಿರೋದು ಹಿಂಗೆ ಹಿಂಗೆ ಏನಪ್ಪ ಕಾಯಿ ಇವಾಗ ತಗೊಳಂಗೆ ಇಲ್ಲ ಅವರು ಹಿಂಗೆ ಹಿಂಗೆ ಮಾಡಿ ಹಿಂಗೆ ನಿಮ್ಮ ಪಾಪನ್ ಕರ್ಕೊಂಡು ಹೋಗ್ತಾ ಇದೀವಿ ಬಾಯ್ ರೇತನ್ಯ ಅಲ್ಲಿ ಸಿಗೋಣ ಬಾಯ್ 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 ನಾನು ಬರ್ತೀನಿ ಹಂಗೆ ಬಾ 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 ಸರಿ ಬರ್ಲಾ ಬಾಯ್ 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 ವಿಷು ಪಾಚಿ ಅಂದ್ರೆ ಏನು ಏನು ಓ ಹೌದು ಹೌದು ಕರೆಕ್ಟ್ ನಮಗೆ ಗೊತ್ತೇ ಆಗ್ಲಿಲ್ಲ ಏನಕ್ಕಪ್ಪ ಸಂಜೆ ಆಗಿರೋದು ಅನ್ಕೊಂಡೆ ಬಾಯ್ 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 ಗೈಸ್ ಇವಾಗ ನಾವು ನೆಕ್ಸ್ಟು ರಕ್ಷಿತಾ ರಂಜಿತನ ಮನೆಗೆ ಹೋಗ್ತಿದ್ದೀವಿ ನಮ್ಮ ಮಾತಿಗೆನೋ ಬಂದ್ಬಿಟ್ಟಿದ್ದಾರೆ ನಾವು ಬಂದ್ವಿ ಅಂತ ನೀವು ನೆನ್ನೆ ಬಂದಿರ್ಲಿಲ್ವ ಅದಕ್ಕೆ ಇಲ್ಲ ಲೇಖ ಬೇಕಲ್ಲ ಹೌದಾ ಇವ್ರು ಬಂದಿದ್ದೇನೆ ಹಾಯ್ ಗಾಯತ್ರಿ ಅಕ್ಕ ಚೆನ್ನಾಗಿಟ್ಟಿದ್ದೀರಾ ಅದೇ 11 ಗಂಟೆ ಆದ್ರೂ ಬರ್ಲಿಲ್ಲ ಅಲ್ವಾ ಇನ್ನ ಬಂದಿಲ್ವಾ ರಕ್ಷಿತಾ ರಂಜಿತಾ ರಕ್ಷಿತಾ ಇನ್ನು ಸ್ವಲ್ಪ ಹೊತ್ತು ಬರ್ಬೋದು ರಕ್ಷಿತಾನೇ ಬರ್ಬೋದು ಅನ್ಕೊಂಡೆ ರಂಜಿತಾ ಬರ್ದೆ ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಇದು ಮಾಡ್ತಾ ಇದ್ದಾಳೆ ರಕ್ಷಿತಾ ಇವಾಗ ಬಂದು ಮೇಲ್ಗಡೆ ಕವರ್ಡು ರಂಜಿತ್ ಅಕ್ಕ 3 ಜನನು ಒಟ್ಟಿಗೆ ಬರ್ತಾ ಇದ್ದಾರೆ ಹಾಯ್ ಹಾಯ್
ಅವ್ರ ಮಗುಗೆ ಇದು ನಮ್ಗೆ ಅಂತ ತಂದಿದ್ದಾರೆ. ಸೈಜ್ ನೋಡ್ಬಿಟ್ಟು ಹಾಕೊಂಡು ಹೋಗೋಣ. ಹಾಯ್ ಭರತ್. ಅಲ್ಲೇ ಕೂತ್ಕೋತಾಳೆ. ನೋ ಸಾರಿ ಗಾಯ್. ಇಬ್ರು ಮಧ್ಯ ಕ್ಲಾಸ್ ನೋಡೋದು ಹೆಂಗ್ ತಿಂತೈತದೆ. ನಿಂಗೂ ಇಟ್ಬಿಡ್ತೀನಿ ಬಾ. ಇಲ್ಲ ಇದೆ ಬೇಡ. ಮಗುದ್ ನಾನು ಹಿಡ್ತೀನಿ. ಅಲ್ಲ ಅಕ್ಕ ಹಿಂಗಂದಿ ಸೌಂಡ್ ಎಲ್ಲ ಮಾಡಿ ಹಿಂಗ್ ಬರ್ತಾವ್ರೆ ಗೈ. ಸೌಂಡ್ ಎಲ್ಲ ಗೊತ್ತಾಗೋಯ್ತು. ಮಗುನ ಅಂತ ಅಂದ್ರೆ ಅಲ್ಲಿಲ್ಲ ಕೈನಲ್ಲಿ. ನಿಜ ಕೊಡ್ತಾರೆ ಬಾಮ. ಚೀಕು ಅಲ್ಲ ಬಾಬಾ, ಚೀಕು ಸೀಕು ಅಲ್ಲ, ಚೀಕು. ಬನ್ನಿ ದೊಡ್ಡ ಪಾಪು. ಬಾಯ್ 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 ಗಾಯ್ತು. ಬಾಯ್ ಬಬಿತಾ. ಬಾಬಾ ಬಾಯ್. ಭರತ್ ಬನ್ನಿ ಇವಾಗ. ಬಾಯ್ ಬಾಬಾ ಬಾಯ್. ಬಾಯ್ ಬಾಯ್ ಓ ಯೂಟ್ಯೂಬ್. ಬಾಯ್ 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 ಬಾಯ್. ಚಿನ್ನ ಬಾಯ್. ಚಿಕ್ಕು ಬಾಯ್. ಅದ್ ಹೇಳಿದ್ವಿ, ಎದ್ಲು ಅದಾದ್ಮೇಲೆ ಹೇಳಿದ್ವಿ ಅತ್ತೆ ಕೇಳ್ತಿತ್ತು ಅಂತ. ಬಾಯ್ ಚಿನ್ನ. ಹಾಯ್ ಬಾಯ್. ಇನ್ನೊಂದು ಗೈಸ್, ಇವಾಗ ಮನೆಗೆ ಹೊರಟಿದ್ದೀವಿ. ರಂಜಿತಾನು ನಮ್ಮ ಜೊತೆ ಮನೆಗೆ ಬರ್ತಾಳೆ ಗೈಸ್. ಭವಿಷ್ಯ ಕರ್ಕೊಂಬರೋದಕ್ಕೆ ಅಲ್ಲೇ ನಿಂತಿದ್ದಾಳೆ. ಇವಾಗ ಸದ್ಯಕ್ಕೆ ಮನೆಗೆ ಹೋಗ್ತಾ ಇದ್ವಿ. ಆನ್ ದ ವೇ ನಮ್ಮ ರಂಜಿತಾ ಅವರು ಲಾಂಡ್ರಿ ಈಗ ಹಾಕೋಣ ಎಷ್ಟಾಗುತ್ತೆ ಅಂತ ಕೇಳಕ್ಕೆ ಅಂತ ಬಂದಿದ್ದಾಳೆ. ಲೌಂಡ್ರಿಗೆ ಹಾಕ್ಬೇಕು. ನಮ್ಮ ರಂಜಿತಾ ಅವರಿಲ್ಲ ಬಟ್ಟೆ ಒಗ್ಯಕ್ಕೆ ಹಾಕೋದಿನ ಸ್ವಲ್ಪ ತನಕ್ಕೆ. ಯಾವತ್ತೂ ಹಾಕಿಲ್ಲ, ಇವೇ ಫಸ್ಟ್. ಇವರೇ ಬಟ್ಟೆ ಕೊಟ್ಬಿಡ್ತಾರೆ. ಬಟ್ಟೆ ಒಗ್ದು ಐರನ್ ಮಾಡಿ ಕೊಡ್ತಾರೆ. ಮನೆಗೆ ಬಂದ್ವಿ. ಆ್ಯಂಡ್ ರಂಜಿತಾ ಅವರು ಒಬ್ಬರು ಅವ್ರ ಫ್ರೆಂಡ್ಗೆ ವಿಡಿಯೋ ಕಾಲ್ ಮಾಡಿದ್ರು. ದ್ಯಾಟ್ ಅವರು ಫ್ರೆಂಡ್ ತುಂಬ ನಮ್ಮ ಬ್ಲಾಗ್ಸ್ನ ನೋಡ್ತಾರಂತೆ. ಥ್ಯಾಂಕ್ಸ್ ಭವಿಷ್ಯ. ಆ್ಯಂಡ್ ತುಂಬ ಹೊಗಳ್ತಾ ಇದ್ರು. ಸ್ಪೆಷಲಿ ಭವಿಷ್ಯ ತುಂಬ ಇಂಪಾರ್ಟೆಂಟ್ ಅಂತೆ ನಮ್ಮ ಬ್ಲಾಗ್ಸ್. ಹೈಲೈಟು. ಆ್ಯಂಡ್ ನಮ್ಮ ಅಪ್ಪನ ಕಂಡ್ರೆ ತುಂಬಾ ಇಷ್ಟ ಅಂತೆ ಅವರಿಗೆ. ಅವ್ರ ಫ್ಯಾಮಿಲಿ ಫುಲ್ ನೋಡುತ್ತಂತೆ. ಸೊ ಫ್ಯಾಮಿಲಿ ಫುಲ್ ಸಬ್ಸ್ಕ್ರೈಬ್ ಮಾಡಿದ್ವಿ ಅಂತ ನಾವು ವಿಡಿಯೋ ವ್ಲಾಗ್ ನಲ್ಲಿ ಹೇಳ್ತಾ ಇದೀವಿ. ತುಂಬಾ ಥ್ಯಾಂಕ್ ಯು ಶ್ರೇಯಸ್. ಎಸ್ ಶ್ರೇಯಸ್, ತುಂಬಾ ಥ್ಯಾಂಕ್ ಯು ಶ್ರೇಯಸ್ ಆ್ಯಂಡ್ ಫ್ಯಾಮಿಲಿ. ಎಸ್ ಥ್ಯಾಂಕ್ ಯು. ಬಾಯ್. ಏನಲ್ಲ ಅದಕ್ಕೆ ಸುಮ್ಮನೆ ಅದೇ ಹಿಂಗನಕ್ಕೆ. ಆ್ಯಂಡ್ ದೊಡ್ಡ ಮಗು ನಮ್ಮ ಮನೆಗೆ ಬಂದ್ಬಿಟ್ಟಿದೆ, ಹೇಳ್ಕೊಂಡು ಬಂದ್ಬಿಟ್ಟಿದೀವಿ ಇವಾಗ. ಎಸ್, ಕೂತ್ಕೊಂಡು ಲಾಂಗ್ ಟೈಮ್ ಏನೆ, ತುಂಬಾ ದಿನ ಆಯ್ತು ಮನೆಗೆ. ಆ್ಯಂಡ್ ರಕ್ಷಿತಾ ಬರ್ತಾಳೆ ಇನ್ನೊಂದು ಸ್ವಲ್ಪ. ಗೈಸ್, ಇವತ್ತು ನಮ್ದು ಇವಾಗ ಪ್ಲಾನ್ ಇದೆ. ಇದಾದ್ಮೇಲೆ ನೀವು ರೆಡಿ ಆಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನೋಡಿ, ಇದೆ ಹೈಲೈಟ್ ಬ್ಲಾಗ್ಸ್ ಅಲ್ಲಿ. ಗೈಸ್, ಇವಾಗ ನಾವು ಇನ್ನೊಂದ್ ಸ್ವಲ್ಪ ತಲೆ ಹೋಗಿ ಮಸಾಲೆ ದೋಸೆ ತಿಂತೀವಿ. ಯಾಕಂದ್ರೆ ರಕ್ಷಿತಕ್ಕಂಗೆ ತುಂಬಾ ಮಸಾಲೆ ದೋಸೆ ಕ್ರೇವ್ ಆಗ್ತಾ ಇದೆಯಂತೆ. ಅದಕ್ಕೆ ನಾವು ಹೋಗಿ ಕ್ರೇವ್ ಮಾಡ್ಕೊಂಡು ತಿಂತೀವಿ ಗೈಸ್ ಮಸಾಲೆ ದೋಸೆನ. ಎಸ್, ನೋಡೋಣ ಮಸಾಲೆ ದೋಸೆ ಜೊತೆ. ಮಸಾಲೆ ದೋಸೆ ಜೊತೆ ನನ್ ದಹಿ ಪೂರಿ ಇಲ್ಲ ಸೇವ್ ಪೂರಿ ಇರುತ್ತೆ ಗೈಸ್. ಬಾಯ್ ಗೈಸ್. ಎಸ್, ಮಸಾಲೆ ದೋಸೆ ಜೊತೆ ದಹಿ ಪೂರಿ ಜೊತೆ ಬಾಯ್. ಸಿ ಯು. ಆಮೇಲೆ ಸಿಗೋಣ ಗೈಸ್. The anchor, main anchor is ಭವಿಷ್ಯ. And the guest is I'm not a guest. ನಮ್ದೆಲ್ಲರದು ಸೇರಿಸಿ ಒಂದ್ ಚಾನಲ್ ಗೈಸ್ ಇದು. ಬೇಸಿಕಲಿ ರಕ್ಷಿತಾ ರಂಜಿತಾ ಇನ್ಸಿಸ್ಟ್ ಮಾಡಿ ಹೌದು ಮಾಡಿ ಹೇಳಿದಕ್ಕೆ ನಾವು ಯೂಟ್ಯೂಬ್ ಸ್ಟಾರ್ಟ್. ಹೌದು ಗೈಸ್, ಯಾಕಂದ್ರೆ ನಾನು ಸ್ವಲ್ಪ
ತಿಕ್ಲಂಗ್ ಆಡ್ತಿರ್ತೀನಲ್ಲ ಗೈಸ್, ಅದನ್ನ ವಿಡಿಯೋ ಮಾಡಿ ಹಾಕಿ ಚಿತ್ರಕ್ಕ ಅಂತ ಎಲ್ಲ ಅನ್ಬಿಟ್ಟು ಹೇಳ್ತಾ ಇದ್ರು. ನಮ್ಗೆ ಹೇಳ್ತಾ ಇದ್ದಿದ್ದು ರಕ್ಷಿತಾ ರಂಜಿತಾ ನೀವು ಸ್ಟಾರ್ಟ್ ಮಾಡ್ಬೇಕು ಬ್ಲಾಗು ಅಂತ ಹೇಳ್ಬಿಟ್ಟು, ಅದಾದ್ಮೇಲೆ ನಮ್ಮ ಯಜಮಾನ್ರು ಹೌದು ಚೆನ್ನಾಗಿರುತ್ತೆ ನೀನ್ ಮಾಡು ಮಾಡು ಅಂತ ಹೇಳಿ ಸಪೋರ್ಟ್ ಮಾಡಿ ಫೋನ್ ಎಲ್ಲ ಕೊಡ್ಸಿದ್ರು. So that is how it started. ಅಂಡ್ ಶಾರ್ಟ್ಸ್ ಎಲ್ಲ ಇವಾಗ ಮಾಡೋದಕ್ಕೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ನಮ್ಮ ಯಜಮಾನ್ರು. ಅವರೇ ಐಡಿಯಾ ಕೊಡೋದು. And we so wish ರಕ್ಷಿತನ್ ಮದ್ವೆಲ್ ಇರ್ಬೇಕಿತ್ತು. ರಕ್ಷಿತನ್ ಮದ್ವೆ ಎಲ್ಲ ವ್ಲಾಗ್ ಆಗ್ತಿತ್ತು. Missed a lot of things. ದಾಂಡೇಲಿ ಟೈಮಲ್ಲೆಲ್ಲ ಇರ್ಬೇಕಾಗಿತ್ತು. ಪರವಾಗಿಲ್ಲ, ರಂಜಿತನ್ ಮದ್ವೆ ಇದೆಯಲ್ಲ. ಎಲ್ಲರೂ ಬನ್ನಿ, ಇನ್ವೈಟ್ ಮಾಡ್ತೀನಿ. ಭವಿಷ್ಯ ಯೂಟ್ಯೂಬ್ ಫ್ಯಾಮಿಲಿ ಗೊತ್ತಾ ಈಗ. ಸಾರಿ. ಓಕೆ ಆಮೇಲೆ ಸಿಗೋಣ. ರಂಜಿತಾ ಬಂದ ಅಲ್ಲ ರಕ್ಷಿತಾ ಬಂದಾದ್ಮೇಲೆ ಭರತಣ್ಣ ರಕ್ಷಿತಕ್ಕ ಯಾರೋ ಬಂದ್ರು. ಎಲ್ಲಿ ಬರತ್ತೋ ನಿಧಾನಕ್ಕೆ ಬರ್ತಾರೆ. ರಕ್ಷಿತಾ ಬಂದಾದ್ಮೇಲೆ ಬರತ್ತು. ಗೈಸ್ ಹಂಗೆ ಕಿವಿಗೆ ಇಟ್ಕೋಬೇಕು, ಆಮೇಲೆ ಮಾಂಗಲ್ಯ ಸರಕ್ಕೆ ಇಟ್ಕೋಬೇಕು, ಮಾಂಗಲ್ಯ ತಾಳಿ ಮಾಂಗಲ್ಯಕ್ಕೆ, ಆಮೇಲೆ ತಲೆ ಮೇಲೆ ಮಾಂಗಲ್ಯಂ ತಂತು ನಾನೇ. ಆಮೇಲೆ ಇನ್ನ ಮದ್ವೆ ಆಗಿಲ್ಲ, ಅದಕ್ಕೇನೆ ಗಂಟ್ಲಿಗೆ ಇಟ್ಕೋಬೇಕು. ಗಂಟ್ಲಿಗೆ ಇಟ್ಕೊಂಡು ಗಂಟ್ಲಾಣೆ ಅನ್ಬೇಕು ಗಾಯ್ಸ್. Thank you so much. ನಾನೇ ಈ ಸರಿ ಚುಕ್ಕಿ ಬೇಡ, ಈ ತರ ಪ್ಲೇನ್ ಇರ್ಲಿ. ಬಳೆ ನೋಡಿ ಪರ್ಫೆಕ್ಟ್ ಪಾಸ್ ಸೈಜು. ಮತ್ತೆ ಏನ್ ಅನ್ಕೊಂಬಿಟ್ಟಿದ್ದೀರಾ ದೀದಿ? ಗಲ್ಲು ಗಲ್ಲೆನುತ್ತಾ ಒಳ್ಳೆ ಗಲ್ಲು. ಯಾಕೆ ವೈ? ಗೌರಿ ಹಬ್ಬಕ್ಕೆ ಇವಾಗ್ಲೇ ಕೊಡ್ತಾ ಇದೀನಿ. ಥ್ಯಾಂಕ್ ಯು. ನಾವ್ ಇವಾಗ್ಲೂ ತಾನೇ ಕೊಡೋದು. ಉಂಡೆ ಉಳ್ಳಾಡ್ತಿದೆ. ಉಂಡೆ ಉಳ್ಳಾಡ್ತಾ ಇದೆಯಾ ಗೈಸ್? ಇವಾಗ ಸಂಕೋಚ ಪಡ್ಕೋಬೇಡಿ. ಥ್ಯಾಂಕ್ ಯು ಚಿತ್ರಕ್ಕ. ನಂಗೆ ನೀ ಕೊಡ್ತಿದ್ಯಾ? ಬ್ಯಾಗ್ ಕೊಡು ಮಮ್ಮಿ. ಮಮ್ಮಿ ಇದ್ರೆ ಮಮ್ಮಿ ಕೊಡು. ಮಮ್ಮಿ ಬ್ಯಾಗು. ಓಕೆ. ದೇವರೇ ಒಳ್ಳೇದ್ ಮಾಡು. ದೇವರೇ ಬರತ್ ನೋಡಿ ಬಾಗ್ನ. ಇದು ರಂಜಿತಾ ಅವ್ರದ್ದು ಬಾಗ್. ಓಕೆ ಥ್ಯಾಂಕ್ ಯು. ನಾನು ಬರ್ತೀನಿ ಕೊಡಕ್ಕೆ. ಬಾ. ಮಮ್ಮಿ ಭರತಣ್ಣಂಗೆ ಎಲ್ಲಿ? ನಮ್ ಚೋಟು ಮಗು ಎಲ್ಲಿ? ಬನಾನಾ ಮಗು. ತಿಂತೀರಾ ನೀವು ಯಾರು? ನಂಗೆ ಬೇಡ ಬೇಡ, ನಾನು ತಿಂದಿದ್ದೀನಿ, ಚೆನ್ನಾಗಿ ತಿಂದಿದ್ದೀನಿ. ಇವಾಗ ನಾವು ಹೊರಗಡೆ ಹೋಗ್ತಾ ಇದೀವಿ ಚಾಟ್ಸ್ ತಿನ್ನೋದಕ್ಕೆ ಅಂತ ಬಂದಿದ್ದೀವಿ ಈಗ. ಓ ಗಾಡ್, ಅದು Cheers. ಚೆನ್ನಾಗಿದೆ ಗೈಸ್. ಬ್ಯಾಗಲ್ಲಿ ಇಟ್ಕೊಬಿಡು ಫೋನು. ಇಲ್ಲಿ ನಿಪಾಟ್ ಮಸಾಲ ಗೈಸ್. ಸ್ಪೂನ್ ಆ ಕಡೆ ಎಲ್ಲ ಇರ್ಬೇಕು ನೋಡು. ತಿನ್ನಿ ಕಾಫಿಗಾರು ಅಲ್ಲಿಗೆ ಹೋಗ್ಲೇಬೇಕು. ಮಸಾಲೆ ದೋಸೆಗೆ ಮಸಾಲೆ ದೋಸೆ ಬಿಡಲ್ಲ ಭವಿಷ್ಯ. ಮಸಾಲೆ ದೋಸೆ ಇಲ್ಲ ಇಲ್ಲೇ. ಪರ್ ಪ್ಲೇಟ್ ಕೊಡು. ನಂಗೆ ನಂದು ಇಷ್ಟ ಆಯಿತು ಸೇವ್ ಪುರಿ. ನಂಗೆ ಇಷ್ಟ ಆಯಿತು, ಇದು ಇಷ್ಟ ಆಯ್ತು ನನಗೆ. ಗೈಸ್ ಇವಾಗ ಹೋಟೆಲಿಗೆ ಬಂದಿದ್ದೀವಿ. ಇವಾಗ ಏನು ತಿಂತೀಯಮ್ಮ? ಮೊದಲು ನೀರಿಗೆ ಕೈ ಹಾಕಿದ್ಲು. ಏನು ತಗೋತಾ ಇದ್ದೀರಾ? ಒಂದು ವಾಟರ್ ಬಾಟಲ್ ತಗೊಳ್ಳಿ. ಓಕೆ, ಗೈಸ್ ಅವ್ರು ಏನು ತಿನ್ನಬೇಕು ಅಂತ ಡಿಸೈಡ್ ಮಾಡ್ತಾನೆ ಇದ್ದಾರೆ ಇಬ್ರು. ಮಸಾಲ ಪಾವ್, ಚೀಸ್ ಪಾವ್ ಭಾಜಿ. ನಾವು ಬಂದಿರೋದು ಮನೆಗೆ ಬ್ರ್ಯಾಂಡ್ಗೆ. ಬೇಡ ಚೀಸ್ ವಡಾ ಪಾವ್ ತಿಂತೀರಾ ಅಟ್ಲೀಸ್ಟ್? ಒಂದು ವಡಾ ಪಾವ್ ನೋಡಿ ನಮ್ಮ ಭವಿಷ್ಯದ ಫೋನ್ ಇಟ್ಕೊಂಡ್ರೆ ಇದೇ ಕತೆ ಗೈಸ್. ಈಸ್ಕೊಳ್ಳೋದು ಕೊಡೋದು, ಈಸ್ಕೊಳ್ಳೋದು ಕೊಡೋದು ಇದೇ ಆಗೋಯ್ತು.
ಆಗೋಗಿರುತ್ತೆ ಇವಳು. ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ, ಅಷ್ಟು ತುಂಬೋಗ್ಬಿಟ್ಟಿದೆ. ಎಲ್ಲಿ ಕೂತ್ಕೊಳ್ಳೋದು ಗೊತ್ತಿಲ್ಲ. ಹುಡುಕಾಡ್ತಾ ಇದ್ದಾರೆ. ಒಬ್ಬೊಬ್ರು ಒಂದೊಂದು ಟೇಬಲ್ ಹತ್ರ ನಿಂತ್ಕೊಂಡಿದ್ದೀವಿ. ಇಲ್ಲಿ ನಾನು ನಿಂತಿದ್ದೀನ, ನೋಡಿ ಅಲ್ಲಿ ರಂಜಿತಾ ಅಲ್ಲಿ ನಿಂತಿದ್ದಾಳೆ. ಚೆನ್ನಾಗಿದೆಯಾ ದೋಸೆ? ವಡಾಪಾವ್ ತಿನ್ನೋರಿಗೆ ವಿಧಾನ ತೋರಿಸ್ತೀನಿ, ನನ್ನ ತೋರ್ಸು. ವಿಧಾನ ಹಿಂಗೇನೆ ತುರ್ಕೋಬೇಕು ಚೆನ್ನಾಗೆ. ಅಮ್ಮ ಏನು ಹಿಂಗೆ ತಿಂತ ಇದೆಯಮ್ಮ? ಗೈಸ್, ನಮ್ಮ ಯಜಮಾನ್ರು ಬಂದಿದ್ದಾರೆ. ಆದರೆ ನಮ್ಮ ಯಜಮಾನ್ರು ಏನು ತಿಂತಾ ಇಲ್ಲ. ದೇವಸ್ಥಾನಕ್ಕೆ ಕೊಟ್ಟು ಬಂದಿದ್ದೀನಿ. ಅಲ್ಲ, ದೇವಸ್ಥಾನದ ಬೇಡ, ಮನೇಲೆ ಊಟ ಮಾಡ್ತಾರೆ ನಮ್ಮ ಯಜಮಾನ್ರು. ಆರೋಗ್ಯದ ಊಟ ತಿನ್ಬೇಕು. ಒಂದು ಬೈಟ್ ತಗೋತೀನಿ. ನೀವು ತಿನ್ನು ರಂಜಿತಾ. ತಿನ್ನು ರಂಜಿತಾ. ಸುಳ್ಳು. ಏ ಯಾಕಮ್ಮ ಬಿಟ್ಟಿದ್ಯಾ? ರೆಂಟ್ ಮಾಡಿದ್ದಾಯ್ತಾ? ಅಲ್ಲ ಏನ್ರಿ ಹೇಳ್ದಿರ ಸೀಟ್ನಲ್ಲಿ ಕುತ್ಕೊಂಡ್ಬಿಡ್ತೀರಾ ನೀವು? ಯಾರು ನೀವು? ಹಿಂಗೆಲ್ಲ ಫುಲ್ಲ ತುಂದರ, ಫುಲ್ಲ ತುಂದರ. ಮೆಣಸಿನ್ಕಾಯಿ ತಿನ್ಬೇಡಿ, ನಿಮ್ಗಾಗಲ್ಲ. ಯಾಕೆ ತಿನ್ನಕ್ಕಾಗಲ್ಲ ನಿಮಗೆ? ಇಷ್ಟೇನಾ ನಿಮ್ಮ ದೇಹ? ಇಷ್ಟೇನಾ ನಿಮ್ಮ ಕೆಪಾಸಿಟಿ? ಇಷ್ಟೇನಾ ನಿಮ್ಮ ದೇಹ? ನೀನು ತಿನ್ಲಿ ಅಂದ್ಬಿಟ್ಟು ಅಯ್ಯೋ, ಇವೆಲ್ಲ ಬಿಟ್ಟು ಹಾಕ್ಬಿಡಿ. ಬೈಲಿ ಒಂದು ನಿಮಿಷ. ನೋಡಿ ರಕ್ಷಿತ ಎಷ್ಟು ಚೆನ್ನಾಗಿ ತಿಂದಿದ್ದಾಳೆ. ಮಸಾಲೆ ದೋಸೆ ಭರತ್ತು ಅಷ್ಟೇ. ವಿ ಶುಡ್ ಅವಾರ್ಡ್ ದೆಮ್ ವಿತ್ ಅನದರ್ ಪ್ಲೇಟ್ ಆಫ್ ಮಸಾಲೆ ದೋಸೆ. ಪಲ್ಯ ಹೆಂಗೆ? ಪಾಪ ಬರೀ ಪಲ್ಯ ಯಾರು ತಿಂತಾರೆ? ಬೇಡ, ಬೇಡ ರಂಜಿತಾ, ಬಿಡು. ಬಟ್ ಪಲ್ಯ ಆಕ್ಚುಲಿ ಟೇಸ್ಟಿ ಆಗಿದೆ. ಬರೀ ಪಲ್ಯ ಯಾರು ತಿಂತಾರೆ? ನಾನೇನು ತಿಂದ ನಿಂಗೆ ಹೊಟ್ಟೆ ನೋವಲ್ವಾ? ತಗೋಪ, ಕೈ ಒರ್ಸ್ಕೊ. ತೊಗೊಳ್ರಿ, ನೀವು ಕೈ ಒರ್ಸ್ಕೊಳ್ರಿ. Come, let's do cheers. ನಿಂಗೇನೆ ಬರಲ್ಲ. ಸೂಪರ್. ಖಾಲಿ ಮಾಡಬೇಕು ಗಾಯ್ಸ್. ತಡಿತಡಿದು ಗೈಸ್. ಈ ಪರ್ಸನ್ ತಿಂದಿರೋದು ಅಂತ ಹೇಳಬೇಕು, ಡಿಸ್ಕ್ರೈಬ್ ಮಾಡಬೇಕು. ನಾವು ಇಲ್ಲಿ ಕಾಫಿ ಕುಡಿತಾ ಇದ್ರೆ ನಮ್ಮ ಯಜಮಾನ್ರು ಹೋಗ್ಬಿಟ್ಟು ವಿಚಾರಿಸ್ಕೋತಾ ಇದ್ದಾರೆ. ಫ್ರೆಂಡು ಗೈಸ್, 2 ದಿವಸದಿಂದ ವಾಚ್ಮನ್ ಅಂಕಲ್ಲು ಫ್ರೆಂಡಾಗಿ ಹೋಗ್ಬಿಟ್ಟಿದ್ದಾರೆ ನಮ್ಮ ಯಜಮಾನ್ರಿಗೆ. ಗೈಸ್, ನಮ್ಮ ಅಪ್ಪನ ಹೊಸ ಬೆಸ್ಟಿ. ಯಾಸ್, ರಕ್ಷಿತಾ ಏನೋ ಹೇಳ್ತಾಳೆ. ಎಲ್ಲರ ಬಂದು ನಮ್ಮ ಚಿಕ್ಕಪ್ಪ. ಚಿಕ್ಕಪ್ಪ, ನಮ್ಮ ಚಿಕ್ಕಪ್ಪ, ನೀನು ಆಡಬೇಕು. ಚಿಕ್ಕಪ್ಪ ಮಜಾ ಮಾಡು ಅಂತ ಆಡುತ್ತಕ್ಕ. ಅಪ್ಪ, ಐ ಲವ್ ಯು. ನಂಗೆ ನಾಚಿಕೆ ಆಗುತ್ತೆ. ನಾವೇ ಹಾಡ್ಬಿಟ್ವಾ? ಹಂಗಾರೆ ಪ್ರಮೋಷನ್ ಮಾಡಿ ಮೇಡಮ್, ನಾವು ಮುಂದೆನೆ ನಿಂತಿರ್ತೀವಿ. ನಂಗೆ ನಾಚಿಕೆ ಆಗುತ್ತೆ ಅಂತೀಯ. ಗೈಸ್, ಇದನ್ನ ನಾನು ನಮ್ಮ ಅಮ್ಮಂದು ನೆಮ್ಮದಿಯಾಗಿ ತಿಂತೀನಿ ಆಯ್ತಾ? ಇದನ್ನ 1 ಬೈಟಲ್ಲಿ ಹೆಂಗ್ ತಿನ್ನೋದು ಅಂತ ಹೇಳ್ಕೊಡ್ತೀನಿ ನೋಡಿ. ದನ ತಿನ್ನಂಗೆ ತಿನ್ಬೇಕು ಈ ಥರ. ಅಲ್ಲ, ನಿಮ್ಮ ಅಣ್ಣ ನಿಮ್ಮಷ್ಟೇ. ಎಣ್ಣೆ ಹಾಕೊಳ್ಳಿ ಬಾಯಿ ಒಳಗಡೆ. ಯಪ್ಪ. ರೆಡಿ ರೆಡಿ ರೆಡಿ. ಭಾರಿ ಪಸಂದಾಗಿತ್ತು. ಇವಾಗ ಟೇಸ್ಟ್ ಜಾಸ್ತಿ ಬಂತು ಗೈಸ್. ಟೇಸ್ಟ್ ಜಾಸ್ತಿ ಇತ್ತಂತೆ. ಅಕ್ಕ ತಂಗಿಯರ ಈ ಒಂದು ನಂಗೆ ಇಷ್ಟ ಇಲ್ಲ ಚಾಕ್. ನಾನು ಕಾಫಿ ಕುಡ್ದಿದ್ದೀನಿ.
ಅದಕ್ಕೆ ತಿಂದಿದ್ರೆ ಆಗೋಗಿರೋದು. ಈ ಥರ ಮಕ್ಕಳಿದ್ರೆ ಹಿಂಗೆ ಗೋಳಿ ಕೊಡ್ತಾರೆ. ಹೆಂಗಿದೆ ನೋಡು ಅಲ್ಲ. ವೆರಿ ಗುಡ್. ನೀನೊಂದು ಸ್ವಲ್ಪ ಆ ಕಡೆ ಫೇಸ್ ಮಾಡು. ಅದೇನೋ ಫಿಕ್ಸ್ ಅಂತೆ ಅವ್ರೇನೋ ಫಿಕ್ಸ್ ಮಾಡ್ಕೋತಾ ಇದ್ದಾರೆ. ಪೆನ್ಸಿಲ್ ಅನ್ನು ಪೆನ್ಸಿಲ್ ನಿನ್ ಮದುವೆ ಕ್ಯಾನ್ಸಲ್, ನಿನ್ ಮದುವೆ ಕ್ಯಾನ್ಸಲ್. ನಮ್ಮಿಬ್ರದ್ದು ಏನೋ ಪ್ಲಾನ್ ಆಗಿದೆ ಡಿಸೆಂಬರ್ ಅಲ್ಲಿ. ಅವ್ರದ್ರಲ್ಲಿ ನಾವ್ ಇನ್ಕ್ಲೂಡೆಡ್, ಆದ್ರೆ ನಮ್ದ್ರಲ್ಲಿ ಅವ್ರು ಇನ್ಕ್ಲೂಡೆಡ್ ಇಲ್ಲ. ಅಯ್ಯಯ್ಯೋ ನಾನು ನಿನ್ ವಿಡಿಯೋ ತೆಗಿ. ನಾವಿಬ್ರು ಡಿಸ್ಕಸ್ ಮಾಡ್ತೀವಿ ಪ್ಲೇಯರ್ಸ್. ನಾವು ಡಿಸ್ಕಸ್ ಮಾಡ್ಬೇಕು ಇವಾಗ. ಆಮೇಲೆ ಸೊ ನಾವೊಂದು ಫೈನಲ್ ಡಿಸಿಷನ್ ಬಂದಿದೀವಿ. ಇವಾಗಿಗೆ ಸದ್ಯಕ್ಕೆ ಬೇಡ ಬೇಡ, ಬೇಡ ಬೇಡ. ಹೌದಾ? ಸದ್ಯಕ್ಕೆ ಬೇಡ ಅನ್ಕೊಂಡಿದೀವಿ. ಮೇ ಬಿ ಮೂಡ್ ಚೇಂಜ್ ಆಗಿ ನೀವು ನಮಗೆ ಇಂಪ್ರೆಸ್ ಮಾಡಿದ್ರೆ ಹೇಗೆ I think we ಮಾಡ್ಬೇಕಾಗುತ್ತೆ? ಒಂದ್ ಸಾಂಗ್ ಆಡಿ ಅವಾಗ ಇಂಪ್ರೆಸ್ ಆಗ್ತೀವಿ. ಆಮೇಲೆ ಒಂದ್ ಸ್ವಲ್ಪ ಯಾರಿವಳು 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 ಯಾರಿವರು ಯಾರು ಅಂತ ಮೂಗಲ್ ಆಡ್ತಾವ್ರೆ ಗೈಸ್. ಅದಕ್ಕೆ ಇನ್ಕ್ಲೂಡ್ ಮಾಡ್ಕೊಂತ ಆಗಿದೆ. ನೆಕ್ಸ್ಟ್ ಯಾವ್ದಾದ್ರು ಅಳೋ ತರ ಸ್ಕಿಟ್ ಮಾಡಿ ನೈಟಿ ಹಾಕೊಂಡು. ನೈಟಿ ಹಾಕೊಂಡ. ನಮ್ಮ ಹತ್ರ ನೈಟಿನೇ ಇಲ್ವಲ್ಲ. ಅದೇ ನೀವ್ ಇನ್ಕ್ಲೂಡ್ ಆಗ್ಬೇಕು ಅಂದ್ರೆ ಮಾಡ್ಬೇಕಿದೆ. ನೀವು ಇದನ್ನೇ ನೈಟಿ ಅನ್ಕೊಳ್ಳಿ. ಸರಿ ಬಿಡಿ, ಆಯ್ತು. ಒಂದ್ ಕ್ವಶನ್ ಕೇಳ್ತೀವಿ, ನೀವು ಉತ್ತರ ಕೊಟ್ರೆ ನಿಮ್ನ ತಗೋತೀವಿ. ಒಂದ್ ಸರ್ಕಲ್ಗೆ ಎಷ್ಟು ಸೈಜ್ ಇದೆ? ಎರಡೇ ಸ್ನಲ, ಎರಡು ಸ್ನಲ, ಎರಡು ಸ್ನಲ. ಇನ್ಸೈಡ್ ಅಂಡ್ ಔಟ್ಸೈಡ್, ಇನ್ಸೈಡ್ ಅಂಡ್ ಔಟ್ಸೈಡ್. ರಾಂಗ್. ಇನ್ಸೈಡ್, ಔಟ್ಸೈಡ್, ಅಪ್ಸೈಡ್, ಡೌನ್ ಸೈಡ್, ರೈಟ್ ಸೈಡ್, ಲೆಫ್ಟ್ ಸೈಡ್, ಡಿಸೈಡ್, ಟಾಪ್ ಸೈಡ್, ಫ್ರಂಟ್ ಸೈಡ್, ಜನರಲ್ ಸಲ್ಯೂಟ್ ಮಾಡು ಬಹುಶಃ ನೀನು. ಜನರಲ್ ಸಲ್ಯೂಟ್ ಈ ಆನ್ಸರ್ ಕೊಟ್ಟಿರೋರಿಗೆ. ಸೊ ಸರ್ಕಲ್ ತುಂಬಾ ಸೈಡ್ಸ್ ಇದೆ ಅಂತ ಹೇಳ್ತೀರಾ. ಯಾವ ಸೈಡ್ ಅಲ್ಲಿ ನಿಂತ್ಕೊಂಡು ಅದೊಂದು ಸೈಡ್ ಕ್ರಿಯೇಟ್. ಹೌದು ಮೇಡಮ್, ನಿಮಗೆ ಗೊತ್ತಿಲ್ವಾ ಜನರಲ್ ನಾಲೆಜ್ಗೆ? ಓಕೆ ಮೇಡಮ್, ನಿಮಗೂ ಗೊತ್ತಿಲ್ವಲ್ಲ ಆನ್ಸರ್, ಅದಕ್ಕೆ ನಿಮ್ನ ನಮ್ಮ ಟೀಮಿಗೆ ಹಾಕೋತಾ ಇದೀವಿ. ಓಕೆ, ಕಂಗ್ರಾಟ್ಸ್ ಮಾಡಿ. ವೆಲ್ಕಮ್. ಓಕೆ, 10 ಗಂಟೆ ಆಗಿದೆ ಇವಾಗ. ಮನೆಗೆ ಹೊರಡೆ 10:30. ಹಾಂ, 11 ಗಂಟೆ ಮಾಡೋದ್ರಲ್ಲಿ ಇದ್ದಾರೆ ಮಾತಾಡ್ಕೊಂಡೆ. ಇವಾಗ ಮನೆಗೆ ಹೊರಡ್ತೀವಿ ಗೈಸ್. ಶುರು ಮಾಡೋದು ನೀನೇ. ಅಪ್ಪ, ಇವತ್ತು ಹೆಂಗಿದ್ರು ಎಲ್ಲರೂ ಫ್ರೀ ಇದೀವಿ. ರಾತ್ರಿ ಒಂದು ಸುಮ್ಮನೆ ನೈಟ್ ಔಟ್, ಸುಮ್ಮನೆ ರೈಡ್ ಹೋಗ್ಬಿಟ್ಟು ಬರೋದಾ ಕಾರಲ್ಲಿ? ರೆಡಿ ಹೋಗೋಣ ಅಕ್ಕ? ಸುಮ್ಮನೆ ಎಲ್ಲಿಗೂ ಅಲ್ಲ, ಎಲ್ಲಿಗೂ ಒಂದು ಎಲ್ಲಿಗೆ? ಅದನ್ನ ಇವಾಗ ಕೂರರ್ಕೊಂಡು ಒಂದು 20 ನಿಮಿಷ ಪ್ಲಾನ್ ಮಾಡಬೇಕು. ಒಂದಷ್ಟು ದೂರ ಹೋಗ್ಬಿಟ್ಟು ಗೊತ್ತಿಲ್ಲಪ್ಪ ಇವರಿಬ್ರು. ನೀವೇ ಪ್ಲಾನ್ ಮಾಡಿ. ನಾನು ಯಾವತ್ತೂ ಆ ಜನ ಇದೀವಿ ಒಂದೇ ಕಾಸು. ಇವತ್ತು ಹೋಗೋಣ. ಎರಡು ಒಂದೇ ಜೀವ, ಎರಡು ಜೀವ, ಒಂದೇ ಜೀವ ಆಗಿದೆ ಗಾಯ್ಸ್ ಇವಾಗ. ಎರಡು ಜೀವ ಒಂದು ಹೃದಯ. ಈ ನಮ್ಮ ಅಮ್ಮನ ಕವರ್ ಮಾಡ್ಬಿಡಿ ನಮಗೆ. ಮೂರು ಜೀವ ಆಗೋಯ್ತು. ತಡೀರಿ, ಲೈಟೇ ಬರ್ಲಿಲ್ಲ. ಇವಾಗ ಇಲ್ಲಿ 2 ಜೀವ ಇದೆ ನೋಡಿ ಗೈಸ್. ಕ್ರೇಜಿ ವಿಡಿಯೋಗ್ರಫಿ ಸ್ಕಿಲ್ಸ್ ಇದೆ ಗೈಸ್ ನನ್ನ ಹತ್ರ. ವಿಡಿಯೋ ತೆಗೆಸ್ಕೋಬೇಕಂದ್ರೆ ಬನ್ನಿ ನನ್ನ ಹತ್ರ. ಕಾಂಟ್ಯಾಕ್ಟ್ ಅಸ್. ಎಸ್, ಓಕೆ, ಬಾಯ್. ಫೋನ್ ನಂಬರ್ 971010. ಗೈಸ್, ಈಗ ತಾನೇ ಮನೆಗೆ ಬಂದ್ವಿ. ಸೊ ಇವಾಗ ನಾನು ವ್ಲಾಗ್ ಏನು ಮಾಡ್ತಾಯಿದ್ದೀನಿ ಏನಕ್ಕೆ ಅಂದರೆ ನೆಕ್ಸ್ಟು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಗೈಸ್. ನೆಕ್ಸ್ಟ್ ವ್ಲಾಗ್ನಲ್ಲಿ ಅದನ್ನು ಪೋಸ್ಟ್ ಮಾಡ್ತೀನಿ. ಆ್ಯಂಡ್ ನೀವು ಕೂಡ ನೆಕ್ಸ್ಟ್ ವ್ಲಾಗ್ ನೋಡಿ, ಚೆನ್ನಾಗಿರುತ್ತೆ. ನೈಟ್ ಔಟ್ ಹೋಗ್ತಾ ಇದ್ದೀವಿ ಗೈಸ್. ತಗೋಬಾ ಒಂದು ನಿಮಿಷ. ಪ್ಯಾಂಟಾರು ಹಾಕೋದು ಬೆಚ್ಚಿಗಿರುತ್ತೆ. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ.
ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವ್ಲಾಗ್. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಗೈಸ್, ಬಾಯ್ ಬಾಯ್.